ದಿನಗಳಿಂದ ಕಾಯತೊಡಗಿದೆ. ಒಂದು ದೊಡ್ಡ ಮುಳ್ಳು ಸಣ್ಣ ಮುಳ್ಳು ಸೇರಿ ಮುತ್ತಾಡುವ ಸಮಯದಲ್ಲಿ ನನ್ನ ಜಗನ್ನಾಥ್ ಇಷ್ಟು ಹೊತ್ತಾದ್ರೂ ಏಕೆ ಬರಲಿಲ್ಲ? ಈ ಗಂಡಸರನ್ನ ನಂಬಲೇಬಾರದು. ಯಾವುದೋ ಸುಂದರವಾದ ಇವಳ ತುಟಿ ತೊಂದೆ ಹಣ್ಣಂತೆ ಕಾಣುತ್ತದೆ. ಇವಳ ಹಣ್ಣು ತಾಳಿಂಬ ಬೀಜದಂತೆ. ಇವಳ ಕಣ್ಣು ಮಿಳಿಮಿಳ ಆ ಲೈಟ್ ಪುಸ್ತತೆ ಮಿಂಚುತ್ತಿದೆ. ಇವಳ ಮೂಗು ಗಿಳಿಯ ಮೂಗು. ಇವಳ ಸ್ವಂತ ಕೈಯಿಟ್ಟು ಚಾರುವುದು ಹೆಂಗಸರವನ್ನು ಗಂಡಸರು ನೆನೆಯುವುದು ಹೋದರೆ ಈ ಪ್ರಪಂಚ ಜೀವನಕ್ಕೆ ತೆರೆಯಲೇಬೇಕಾಗುತ್ತದೆ. ಹೆಣ್ಣು ಗಂಟಿನ ಸಮಾಗಮವನ್ನದೇ ಈ ಜಗತ್ತು ಜನಕ್ಕೆ ಹುಟ್ಟಿನ ಗುಟ್ಟೆ ಹಾರಿದ ಕುರಿ ದಾರಿ ತಪ್ಪಿ ಬಂದಂತೆ ಕಾಣ್ತಾ ಇದೆ. ಈ ಕಾನಡುವೆಯಲ್ಲಿ ಒಂಟಿಯಾದ ಹೆಣ್ಣು ಸಿಕ್ಕಿದ್ದಾಳೆ ಎಂದು ಹೊಮ್ಮಿನಿಂದ ಮಬ್ಬಿನ ಮೋಸವನ್ನು ತೋರಿಸಬೇಡ ಮಿಸ್ಟರ್ ಪ್ರತಾಪ್. ನಿಮ್ಮ ತರ ಷಂಡರ ಪಾಲಿಗೆ ಈ ಹೆಣ್ಣು ಉರಿಗಣ್ಣು. ಎಂಟೊದೆಯ ಬಂಟನ ಮುಂದೆ ಚೆಂಡನೆಂದು ಚರಿಸಿದ ನಿನ್ನಂತ ಬಂಡದ ಎಣ್ಣ ಗಂಡು 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 ಗಂಡೊಂದಿಗೆ ಹೆಣ್ಣನ ಬೆಕ್ಕರು ಬಸಿರೆ ಈ ಹೂ ಬಣ್ಣದ ಹಸಿರಿನ ಧರಿಸೆಣವೇ ಏಕಾಂತ ಬಸದಲ್ಲಿ ನನ್ನನ್ನು ಗುರಿ ಎಂದು ಕರೆದು ನಿನ್ನನ್ನು ಮರೆಯಲೇ ಸಾಧ್ಯವೇ? ಒಂದೇ ಒಂದು ಕಾಲಿಜ ದಿನಗಳಲ್ಲಿ ಮಾಡುವ ಕಪಳ ಮೋಕ್ಷ ನಿಟ್ಟೆ ನಾನಿಟ್ಟು ಸೇಡಿಗೆ
ಅದು ಒಂದು ಬಸವಣ್ಣ ಶರೀರ ಕಡೆ. ನನಗೇನು ಪಾಪ ದೋಷ ಅಲ್ಲ, ನಿನಗೆ ಇಡೀ ಸಾಮಾರ್ ಹಬ್ಬ ಬಂದಾಗ ಬಸವಣ್ಣನಿಗೆ ಪೂಜೆ ಪುಪ್ಪಕಾರ ಮಾಡುವಾಗ ನಿನ್ನಿಗೆ ಅಬೋಕರ್ನ ಬಂದು ಪೂಜೆ ಪುಪ್ಪಕಾರ ಮಾಡುತ್ತಾನೆ. ಹೌದು, ನಾನಂತ ಹುಚ್ಚ ನನ್ನ ಮಗ, ಕಚಡಿ ನನ್ನ ಮಗ. ನೀನು ನೀತದೆ ಎನ್ಸಲ್ಲ, ಯಾರಿಗೆ ಕಾಲೆತ್ತಿಲ್ಲ, ಯಾರ ಹತ್ರ ಹೋಗಿ ಮಾಡ್ಸೋದಿಲ್ಲ ಅಂತ ಒಂದೇ ಒಂದು ಸಾರಿ ಭಾಷೆ ಕೊಡು. ఈ కేటడితే పాకిస్తాన్ చెప్తారు, బాలేస్తే డెడ్ బాల్ అంటున్నారు. ప్రేమించాలనుకుంటే ఈనాటి రోడ్డు ఎమ్మెల్యే రేపు చేయాలి. ಮಾತನಾಡಿದ್ರೆ ನಿನ್ನ ಹೆಣ ಬೀಳೋದು.